ಸೊ ಗೈಸ್, ಚಾಟ್ ಜಿ ಪಿ ಟಿ ಒಂದು ಎ ಐ ಟೂಲ್. ಇದನ್ನ ಮೊಬೈಲ್ ಮುಖಾಂತರ ಹೇಗೆ ಸೈನ್ ಅಪ್ ಮಾಡಿ ಹೇಗೆ ಯೂಸ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ವಿಚ್ ಇಸ್ ಲೈಕ್ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಚಾಟ್ ಜಿ ಪಿ ಟಿ ಅನ್ನೋದು ನೀವು ಕೇಳೇ ಇರ್ತೀರಾ. ವಿಚ್ ಇಸ್ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್, ವಿಚ್ ಇಸ್ ಲೈಕ್ ಒಂದು ಗೂಗಲ್ ಥರನೇ. ಗೂಗಲಲ್ಲಿ ನೀವು ಯಾವ ರೀತಿ ಏನು ಕೇಳ್ತೀರಾ, ಸೊ ವಾಯ್ಸ್ ಮುಖಾಂತರ ಕೇಳಾಗ ಅದು ಯಾವ ರೀತಿ ಒಂದು ಸ್ಕ್ರಿಪ್ಟ್ ಬರುತ್ತೆ ಎಲ್ಲ ಅದ್ರ ಬಗ್ಗೆ ರಿಲೇಟೆಡ್. ಸೊ ಅದೇ ರೀತಿಯಾಗಿ ಇದು ಒಂದು ಕೂಡ, ಬಟ್ ಇದು ತುಂಬಾ ಒಂದು ಅಡ್ವಾನ್ಸ್ ಆಗಿದೆ. ಸೊ ಚಾಟ್ ಜಿ ಪಿ ಟಿ, ಸೊ ಅದರಲ್ಲಿ ನೀವು ಏನೇನೋ ಒಂದು ಟೈಪ್ ಮಾಡಿ ಕೇಳಿದ್ರೆ ಪ್ರಶ್ನೆನ, ಸೊ ಅದು ಕಂಪ್ಲೀಟ್ ಆಗಿ ಒಂದು ಸ್ಕ್ರಿಪ್ಟೆಡ್ ಫಾರ್ಮಾಟ್ ಅಲ್ಲಿ ನಿಮಗೆ ಫುಲ್ ಡೀಟೇಲ್ಸ್ ನ ಕೊಡುತ್ತೆ, ರೈಟ್? ಸೊ ಇದನ್ನ ನೀವು ಮೊಬೈಲ್ ಮುಖಾಂತರನೂ ಯೂಸ್ ಮಾಡಬಹುದು. ಸೊ ಮೊಬೈಲ್ ಅಲ್ಲಿ ಹೇಗೆ ಸೈನ್ ಅಪ್ ಮಾಡೋದು, ಅದನ್ನ ಹೇಗೆ ಯೂಸ್ ಮಾಡೋದು ಅಂತ ಹೇಳಿದ್ರೆ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಎಂಡ್ವರೆಗೂ ನೋಡ್ತಾ ಇದ್ದೀನಿ. ಸೊ ಓಪನ್ ಮಾಡ್ಕೊಂಡು ಆದಮೇಲೆ ಏನಿದೆ, ಓಪನ್ ಆದಮೇಲೆ ಇದು ನೋಡಿ, ಒಂದು ಲಾಗಿನ್ ಅಂತ ಬರುತ್ತೆ, ಒಂದು ಸೈನ್ ಅಪ್ ಅಂತ ಬರುತ್ತೆ. ಸೊ ಫಸ್ಟ್ ಟೈಮ್ ನಾವು ಯೂಸ್ ಮಾಡ್ತಾ ಇದ್ದೀರಿ, ಸೊ ದಟ್ ನಾವು ಸೈನ್ ಅಪ್ ಮಾಡಬೇಕಾಗುತ್ತೆ. ಮತ್ತು ಆಲ್ರೆಡಿ ಅಕೌಂಟ್ಸ್ ಇರೋರಿಗೆ ಲಾಗಿನ್ ಮಾಡ್ತಾರೆ, ರೈಟ್? ಸೊ ನಾವು ಇವಾಗ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡೋಣ. ಕ್ರಿಯೇಟ್ ಯುವರ್ ಅಕೌಂಟ್ ಅಂತ ಇದೆ. ಇಲ್ಲಿ ಒಂದು ಇಮೇಲ್ ಐ ಡಿ ಹಾಕಬೇಕಾಗುತ್ತೆ ನಮಗೆ, ರೈಟ್? ಸೊ ಆ ಇಮೇಲ್ ಐ ಡಿನ ಇದರಲ್ಲಿ ಹಾಕೋಣ ನಾವು. ಸೊ ಇಮೇಲ್ ಐ ಡಿ ಹಾಕಾದ್ಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋಣ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಇಮೇಲ್ ಐ ಡಿ ಹಾಕಿರುವಂಥ ಒಂದು ಪಾಸ್ವರ್ಡ್ ಏನಿರುತ್ತೆ ಅದನ್ನು ಇಲ್ಲಿ ಹಾಕಬೇಕಾಗುತ್ತೆ. ಸೊ ಪಾಸ್ವರ್ಡ್ ಹಾಕಾದ್ಮೇಲೆ ಕಂಟಿನ್ಯೂ ಮೇಲೆ ಕೆಳಗಡೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ವೆರಿಫೈ ಇಮೇಲ್ ಅಂತ ಬರುತ್ತೆ, ವೆರಿಫೈ ಯುವರ್ ಇಮೇಲು. ಸೊ ದ್ಯಾಟ್ ನಿಮ್ಮ ಇಮೇಲ್ ಐ ಡಿಯನ್ನು ಹಾಕಿರ್ತೀರಲ್ವ, ಆ ಇಮೇಲ್ ಐ ಡಿಗೆ ಒಂದು ಇಮೇಲ್ ಬಂದಿರುತ್ತೆ. ಸೊ ದ್ಯಾಟ್ ಅದನ್ನು ನಾವು ವೆರಿಫೈ ಮಾಡಬೇಕಾಗುತ್ತೆ. ಸೊ ಒಂದ್ಸರಿ ನೀವು ಇಮೇಲ್ ಓಪನ್ ಮಾಡ್ಕೊಂಡು ಇಲ್ಲಿ ನೋಡ್ಬೋದು, ಓಪನ್ ಎ ಅಂತ ಇಮೇಲ್ ಬಂದಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಂಗೆ ಇಲ್ಲಿ ಓಪನ್ ಎ ವೆರಿಫೈ ಯುವರ್ ಇಮೇಲ್ ಅಡ್ರೆಸ್ ಅಂತಿದೆ. ವೆರಿಫೈ ಇಮೇಲ್ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಕ್ಲಿಕ್ ಮಾಡಿ ಆದಮೇಲೆ ದಟ್ಸ್ ಇಟ್. ನೀವು ನೆಕ್ಸ್ಟ್ ಪೇಜಲ್ಲಿ ಏನಿದೆ ಒಂದು ಲಾಗಿನ್ನ ಮಾಡಬೇಕಾಗುತ್ತೆ. ಇಲ್ಲಿ ಫಸ್ಟ್ ನೇಮ್ ಹಾಕಬೇಕಾಗುತ್ತೆ. ನಿಮ್ಮ ಫಸ್ಟ್ ನೇಮ್ ಹಾಕಿ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಂಬರ್ ಹಾಕಿ, ಒಂದು ಯಾವುದೋ ನಂಬರ್ ಹಾಕಾದ್ಮೇಲೆ ಇಲ್ಲಿ ಎಸ್ ಮೇಲೆ, ವಾಟ್ಸಪ್ ಇದ್ದರೆ ವಾಟ್ಸಪ್ ಮೇಲೆ ಎಸ್ ಮೇಲೆ ಕ್ಲಿಕ್ ಮಾಡಿ. ನಂಬರ್ ಹಾಕಿ, ಒಂದು ನಂಬರ್ ಹಾಕಾದ್ಮೇಲೆ ಡು ಯು ಹ್ಯಾವ್ ವಾಟ್ಸಪ್ ಅಂತ ಕೇಳ್ತಾ ಇದೆ. ಸೊ ಎಸ್ ಅಂತ ಕ್ಲಿಕ್ ಮಾಡಿ. ಏನು ಅಂತ ಹಾಕಿ ಇಲ್ಲಿ ಸೆಂಡ್ ಕೋಡ್ ವಯ SMS ಅಂತಲೂ ಹಾಕ್ಬೋದು. ಅಂದರೆ ಒಂದು OTP ಕಳಿಸುತ್ತೆ, ಆ OTPಗೆ. ಸೊ ಇವಾಗ ಏನು ಮಾಡಬೇಕು ಅಂದರೆ ಸೆಂಡ್ ಕೋಡ್ ವಯ SMS ಅಂತ ನಾನು ಕ್ಲಿಕ್ ಮಾಡ್ತೀನಿ, ರೈಟ್? ಸೊ SMS ಇಂದ ಒಂದು ಕೋಡ್ ನಮಗೆ ಬರುತ್ತೆ. ಆ ಕೋಡ್ ನಾವು ಇಲ್ಲಿ ಎಂಟರ್ನ ಮಾಡಬೇಕಾದ್ರೆ ಬಂತು 971503 971503. ಸೊ ಅದನ್ನು ಹಾಕಾದ್ಮೇಲೆ ಇಲ್ಲಿ ಆಟೋಮೆಟಿಕ್ ವೆರಿಫೈ ಆಗೋಕ್ಕೆ ಸ್ಟಾರ್ಟ್ ಆಯಿತು, ರೈಟ್? ಸೊ ಈ ರೀತಿ ಕಂಪ್ಲೀಟ್ ಆಯಿತು. ಇವಾಗ ಇದರಿಂದ ನಿಮ್ಮದು ಅಕೌಂಟು ಕ್ರಿಯೇಟ್ ಆಯಿತು. ಸೊ ಇದು ಚಾಟ್ ಜಿ ಪಿ ಟಿ ಏನಿದೆ ಒಂದು ಇಂಟರ್ಫೇಸ್, ರೈಟ್? ಸೊ ಎಕ್ಸಾಂಪಲ್ಸ್, ಎಕ್ಸ್ಪ್ಲೇನ್ ಕ್ವಾಂಟಮ್ ಕಂಪ್ಯೂಟಿಂಗ್ ಇನ್ ಸಿಂಪಲ್ ಟರ್ಮ್ಸ್. ಸೊ ಈ ರೀತಿ ನೀವು ಕ್ವಶನ್ಸನ್ನು ಕೇಳ್ಬೋದು, ರೈಟ್? ಸೊ ಟೂರಿಸ್ಟ್ ಪ್ಲೇಸಸ್, ಸೊ ಇಲ್ಲಿ ಕ್ಲಿಕ್ ಮಾಡೋಣ. ನೋಡಿ ಇಲ್ಲಿ ಬಂತು, ಫುಲ್ ಡೀಟೇಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸಮ್ ಪಾಪ್ಯುಲರ್ ಟೂರಿಸ್ಟ್ ಪ್ಲೇಸ್ ಇನ್ ಕರ್ನಾಟಕ ಆರ್ ಬೆಂಗಳೂರು, ಮೈಸೂರು, ಹಂಪಿ, ಕೂರ್ಗ್, ಉಡುಪಿ, ಗೋಕರ್ಣ, ಚಿಕ್ಕಮಂಗ್ಳೂರು, ಬೆಲ್ಗಾಂ, ಬೆಜಾಪುರ್, ಬಂಡೀಪುರ ನ್ಯಾಷನಲ್ ಪಾರ್ಕ್. ಸೊ ಈ ರೀತಿಯಾಗಿ ನೀವು ಇದರಲ್ಲಿ ಪಡಿಬೋದು, ಓಕೆ? ತುಂಬ ಲೈಕ್ ನೀವು ಏನೇ ಬೇಕಾದರೂ ಕೂಡ ಇದರಲ್ಲಿ ನೀವು ಕೇಳ್ಬೋದು.